ಬೀದಿಲಿ ಹೋಗೋ ಹೆಣ್ಮಕ್ಳಿಗೆಲ್ಲ IVF ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ನನ್ನ ಹೆಸರನ್ನ ಯೂಸ್ ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಇದರಿಂದ ಸಮಾಜದಲ್ಲಿ ನನ್ಗೆ ಒಳ್ಳೆ ಹೆಸರು ಸಿಗ್ಬೋದು, ಆದ್ರೆ ವೈಯಕ್ತಿಕವಾಗಿ ನನ್ಗಿದೆಲ್ಲ ಇಷ್ಟ ಆಗಲ್ಲ. ನೀನು ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ತಿದ್ಯಾ. ಎಮೋಷನ್ಸ್ ಜೊತೆ ಆಟ ಆಡ್ತಿದ್ದೀನ? ಅಲ್ಲ ಸೌಂದರ್ಯ, ನೀವ್ ಯಾರನ್ನೇ ಕೇಳಿದ್ರು ನಾನ್ ಮಾಡಿದ್ ಸರಿ ತಪ್ಪಲ್ಲ ಅಂತಾನೆ ಅಂತಾರೆ. ಆದ್ರೆ ನೀವ್ ಮಾತ್ರ ನಾನು ಮಾಡಿದ್ ಒಂದು ದೊಡ್ಡ ಅಪರಾಧ ಅನ್ನೋ ತರ ಆಡ್ತಿದ್ದೀರ. ನಿಮ್ಗೋಸ್ಕರ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ಅದನ್ನ ಯಾಕೆ ನೀವು ಪಾಸಿಟಿವ್ ಆಗಿ ತಗೋಬಾರ್ದು? ಇದರಿಂದ ನಿಮ್ಗೆ ಒಳ್ಳೆ ಹೆಸರೇ ಬಂದಿದೆ, ನಿಮ್ ಇಮೇಜ್ ಇನ್ನೂ ಎತ್ತರಕ್ಕೆ ಬೆಳೆದಿದೆ. ನಿನ್ನಿಂದ ನಾನ್ ಹೆಸರು ಮಾಡ್ಬೇಕಾಗಿಲ್ಲ. ನನಗೆ ಆಲ್ರೆಡಿ ಸೊಸೈಟಿಯಲ್ಲಿ ನೇಮ್ ಅಂಡ್ ಫೇಮ್ ಇದೆ. ಈ ಸೌಂದರ್ಯ ಯಾವುದೇ ಫೀಲ್ಡಲ್ಲಿ ಏನೇ ಕೆಲಸ ಮಾಡಿದ್ರು ಅದನ್ನ ಜನ ಮೆಚ್ಕೋತಾರೆ. ಒಂದ್ ವೇಳೆ ನಾನೇನಾದ್ರೂ ಈ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಷನ್ ನಿಂತ್ರೆ ನಾನೇ ಗೆದ್ದು ಬರ್ತೀನಿ. ಆ ಕಾನ್ಫಿಡೆನ್ಸ್ ನನಗಿದೆ. ಗಾಟ್ ಇಟ್? ಏನೋ ನಂಗೆ ಚಾಲೆಂಜ್ ಮಾಡ್ತಿದ್ದೀರಾ ಅಂತ ಅನ್ಸ್ತಿದೆ. ನೀನೇನ್ ಬೇಕಾದ್ರೂ ಅನ್ಕೋಬಹುದು, ಐ ಡೋಂಟ್ ಕೇರ್. ನನ್ನ ಕೆಪಾಸಿಟಿ ನಿನಗೆ ಗೊತ್ತಿರಲಿ ಅಂತ ಹೇಳ್ತಾರೆ. ಓಕೆ ಸೌಂದರ್ಯ, ನಿಮ್ ಕೆಪಾಸಿಟಿ ನಾನು ತಿಳ್ಕೋಬೇಕು ಅಂದ್ರೆ ಈ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೇಡೀಸ್ ಕ್ಲಬ್ ಇದೆ ಅಲ್ವಾ, ಆ ಎಲೆಕ್ಷನ್ ನಿಂತ್ಕೊಳ್ಳಿ. ಏನು ಲೇಡೀಸ್ ಕ್ಲಬ್ ಎಲೆಕ್ಷನ್ಗೆ ನಾನ್ ನಿಲ್ಬೇಕಾ? ಯಾ, ನಿಮ್ ಕೆಪಾಸಿಟಿ ನಂಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ನಿಲ್ತೀರಾ? ಲೇಡೀಸ್ ಕ್ಲಬ್ ಎಲೆಕ್ಷನ್ಗೆ ಇಷ್ಟು ವರ್ಷ ಯಾರು ನನ್ನ ಎದುರುಗ್ ನಿಂತೇ ಇಲ್ಲ. ನಾನೇ ಗೆದ್ದು ಬರ್ತಾ ಇದ್ದೆ. ನಾನು ಎದುರುಗ್ ನಿಲ್ಲೋ ಧೈರ್ಯ ಇದುವರೆಗೂ ಯಾರು ಮಾಡಿಲ್ಲ, ಮಾಡೋದು ಇಲ್ಲ. ಆದ್ರೆ ಇವಾಗ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಏನ್ ಹೇಳ್ತಿದ್ಯಾ? ನನ್ನ ಆಪೋಸಿಟ್ ಎಲೆಕ್ಷನ್ ಯಾರು ನಿಂತ್ಕೋತಾರೆ ಗೊತ್ತಾಗುತ್ತೆ. ನೀನೇ ಏನಾದ್ರೂ ಎಲೆಕ್ಷನ್ಗೆ ನಿಂತು ನನ್ನನ್ನು ಸೋಲ್ಸ್ಬೇಕು ಅನ್ಕೊಂಡಿದ್ಯಾ? ನಾನು ಇನ್ಯಾರು, ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ನಿಲ್ತಾರೆ, ನಿಮ್ಮನ್ನು ಸೋಲಿಸ್ತಾರೆ. ಚಾಲೆಂಜ್ ಮಾಡ್ತಿದ್ಯಾ? ಹೌದು. ಇದೇ ತರ ನನಗೆ ಚಾಲೆಂಜ್ ಮಾಡ್ದೋಳು ಈಗಾಗಲೇ ಕಣ್ಮರೆ ಆಗಿದ್ದಾಳೆ. ನೀನು ನನ್ನ ವಿರುದ್ಧ ಹುಚ್ಚಾಟ ಆಡಕ್ ಬರ್ಬೇಡ ದಿಶಾ. ಇಟ್ಸ್ ವೆರಿ ಡೇಂಜರಸ್. ನನ್ನನ್ನು ಏನಾದರೂ ಮಾಡ್ತೀರಾ? ನೋನು, ನೀನು ನನ್ನ ಫೇವ್ರೆಟ್ ಬೇರೆ ಅಲ್ಲ. ನಿನ್ನ ವಿರುದ್ಧ ಸೇಡ್ ತೀರಿಸ್ಕೊಳ್ಳಲ್ಲ. ನಂಗೆ ನೀನಂದ್ರೆ ಇಷ್ಟ, ಅದಕ್ಕೆ ಅಡ್ವೈಸ್ ಮಾಡ್ತಾ ಇದ್ದೆ ನಿನ್ ಒಳ್ಳೇದಕ್ಕೆ. ಅಡ್ವೈಸ್ ಮಾಡೋದು ತಪ್ಪಲ್ಲ, ಅದನ್ನ ನಾನು ತಗೋತೆ. ಬಟ್ ನಿಮ್ಮ ಕೆಪಾಸಿಟಿ ನಂಗೆ ಅರ್ಥ ಆಗ್ಬೇಕಲ್ವಾ? ಓಡಿಸಿ. ನನ್ನ ವಿರುದ್ಧ ನೀನಲ್ಲ, ನಿನ್ನಂತ 100 ದಿಶಾ ನಿಂತರೂ ಗೆಲ್ಲೋದು ನಾನು. ನೋಡು, ನೀವಾ ನಾನು? ಯಾರು ನೀವೆಲ್ಲ ಯಾಕೆ ಒಳಗ್ ಬಂದ್ರಿ? ಹೇಗ್ ಬಂದ್ರಿ? ನಿಲ್ಸಿ ಸಾಕು. ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಹೊಡೆದಾಕ್ಬಿಡ್ತೀನಿ. ಹೋಗ್ರಾಚೆಗೆ. ಅದಕ್ಕೆ ಏನಾಯ್ತು? ಅದಕ್ಕೆ ಯಾರು ನೋಡ್ತಾ ಇದ್ದೀರಾ? ಮಕ್ಕಳೆಲ್ಲ ಇಲ್ಲಿ ನನ್ನ ಬೆಡ್ ಮೇಲೆ ಎಗ್ರ ಹಾಕ್ತಿದ್ರು, ನನ್ನ ತುಂಬಾ ಇರಿಟೇಟ್ ಮಾಡಿದ್ರು, ತುಂಬಾ ಕಿರ್ಚಾಡ್ತಿದ್ರು. ಇಲ್ಲೇ ಇದ್ರಲ್ಲ, ಎಲ್ಲಾದ್ರು? ಇಲ್ಲಿ ಯಾವ ಮಕ್ಕಳು ಬರ್ತಾರೆ? ಅದಕ್ಕೆ ನಿಮಗೆ ಕನಸು ಬಿದ್ದಿರಬೇಕು. ತಗೊಳ್ಳಿ, ನೀರು ಕುಡೀರಿ. ತಗೊಳ್ಳಿ. ಮಕ್ಕಳನ್ನ ನೆನ್ಸ್ಕೊಂಡು ಈ ಥರ ಹೆದರ್ಕೊಂಡ್ರೆ ಹೇಗದಕ್ಕೆ? ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನು ನಿಮ್ಮೊಬ್ರಿಗೆ ಇಲ್ಲಿ ಮಲಗ ಕಷ್ಟ ಆಗುತ್ತೆ ಅಂದ್ರೆ ಬೇಕಾದ್ರೆ ದಿಶಾ ಅವ್ರಿಲ್ಲೇ. ಅಫ್ಕೋರ್ಸ್, ನಾನೆಲ್ಲಿರ್ತೀನಿ. ಬೇಡ, ಯಾರು ಇಲ್ಲಿರೋದು ಬೇಡ. ನಾನು ಮಲ್ಕೋತೀನಿ.
ಸಾರಿ ಯಾಕೆ ಕೇಳ್ತೀರಾ ಅದಕ್ಕೆ? ಆದರೂ ನೆನ್ನೆಯಿಂದ ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಟೇಕ್ ಕೇರ್, ಆರಾಮಾಗಿರಿ. ಚಿರಾಗ್, ನಾನು ಇವ್ರನ್ನ ಮಲಗಿಸಿ ಲೈಟ್ ಆಫ್ ಮಾಡಿ ಬರ್ತೀನಿ. ಸೌಂದರ್ಯ ಮಲ್ಕೊಳ್ಳಿ, ಲೈಟ್ ಆಫ್ ಮಾಡಿ. ನೋ ಲೈಟ್ ಆಫ್ ಮಾಡ್ಬೇಡ, ಭಯ ಆಗತ್ತೆ. ಭಯನಾ? ಅಲ್ಲ ಸೌಂದರ್ಯ, ಈ ಮೊದಲು ನೀವು ಯಾರನ್ನಾದ್ರೂ ಹೆದರ್ಸಿದ್ರ? ಅದು ನಿಮಗೆ ಉಲ್ಟಾ ಹೊಡಿತಿದ್ಯಾ? ಏನ್ ಮಾತಾಡ್ತೀಯ? ಅಲ್ಲ, ಕರ್ಮ ರಿಟರ್ನ್ಸ್ ಅಂತಾರಲ್ವಾ, ಅದಕ್ಕೆ ಹೇಳ್ದೆ. ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು.